ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ನಾನು KM ಮುರಳೀಧರ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹೊನ್ನೇನಹಳ್ಳಿ. ನನ್ನ ಮೇಲೆ 2-3 ದಿವಸದಿಂದ ಯಾವುದೋ ನಕಲಿ ಖಾತೆ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ ಅಂತ ನಮ್ಮ IO ಅವರು ನೋಟಿಸ್ ಕೊಟ್ಟವ್ರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇವಾಗ ಮಾಧ್ಯಮದ ಮುಖಾಂತರ ಮಾತಾಡೋಕ್ಕೆ ಬಂದಿದ್ದೀನಿ. ಈ ಖಾತೆಗೂ ಮತ್ತು ನನಗೂ ಯಾವುದೇ ಒಂದು ಸಂಬಂಧ ಇಲ್ಲ. ಇದು ಹೆಂಗಾಯಿತು ಏನಾಯಿತು ನಂಗೆ ಗೊತ್ತಿಲ್ಲ. ನಾನು ಅಧ್ಯಕ್ಷ ಆದ ಕಾಲದಲ್ಲಿ ನಾನು ಆಧಾರ್ ಕಾರ್ಡ್ನ ಮತ್ತು ಫೋಟೋಗಳ್ನ ಕೆಲವು ಬ್ಯಾಂಕ್ ಖಾತೆ ಓಪನ್ ಮಾಡೋಕ್ಕೆ ಮತ್ತು 15 ಫೈನಾನ್ಸು ಖಾತೆಗಳು ಓಪನ್ ಮಾಡೋಕ್ಕೆ ಗೀಸ್ಕೊಂಡಿರ್ತಾರೆ. ಮತ್ತು ಕೆಲವು ಖಾತೆಗಳಿಗೆ ಅರ್ಜಿ ಕೊಡಬೇಕಾಗಿರೋದ್ರಿಂದ ನಾವು ವೈಟ್ ಪೇಪರ್ ಮೇಲೆ ಸೈನ್ ಹಾಕೊಟ್ಟಿರ್ತೀವಿ, ಅದೇನೋ ಅರ್ಜಿ ಬರ್ಕೊಂಡು ಕೊಡಿ ಅಂತ. ಇದು ನಕಲಿ ಯಾವ ರೀತಿ ಆಗಿದೆ ನಂಗೆ ಗೊತ್ತಿಲ್ಲ. ಇದು ಉದ್ದೇಶಪೂರ್ವಕವಾಗಿ ನಮ್ಮ ರಾಜಕೀಯದ ದುರುದ್ದೇಶದಿಂದ ಇವರು ನಕಲಿ ಖಾತೆ ಅಂತ ಸೃಷ್ಟಿ ಮಾಡಿ ನಮ್ಗೆ ಇದು ಮಾಡೋರೆ. ಹಾಗೂ ಈ ಅರ್ಜಿ ಏನು ಅರ್ಜಿದಾರ ಅಂತ ಏನು ಅನ್ಸ್ಕೊಂಡಿದಾರಲ್ಲ ಪುಣ್ಯಾತ್ಮರು, ಅವರೇನೆ ನಮಗೆ ಫೋನ್ ಮಾಡಿ ಇದು ಮಾಡಿದ್ದಾರೆ. ಏನು ಬನ್ನಿ ಇಲ್ಲಿ ಆಫೀಸ್ ಹತ್ರ ಮಾತಾಡೋಣ, ನಿಮ್ಮದು ನಕಲಿ ಖಾತೆ ಅದೊಂದು ಇದಾಗ ಬಂದಿದೆ ಅಂತ. ನಾವು ಹೋಗಿದ್ದು ನಿಜ ಅಲ್ಲಿ ಆಫೀಸಲ್ಲಿ. ಅವ್ರೇನೇನೋ ಒಂದು ಬೇಡಿಕೆ ಇಟ್ಟರು, ನಾವು ಅದಕ್ಕೆ ನಿರಾಕರಿಸ್ತು. ಅಲ್ಲ ರೀ, ನಾನು ನಕಲಿ ಖಾತೆನೇ ಮಾಡ್ಕೊಂಡಿಲ್ಲ, ಯಾಕಪ್ಪ ನಾನು ಇದನ್ನ ಮಾಡಲಿ, ನಾನು ಈ COಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ COಗೂ ಅರ್ಜಿ ಕೊಟ್ಟಿದ್ದೀನಿ. ಇದು COಗೆ ಅರ್ಜಿ ಕೊಟ್ಟಿದ್ದೀವಿ ಆಲ್ರೆಡಿ. ತನಿಖೆ ನಡೆಸಿ ಇದನ್ನ ಅಂತ ತನಿಖೆ ನಡೆಸ್ಬಿಟ್ಟು ಯಾವ ರೀತಿ ಯಾರು ತಪ್ಪು ಮಾಡೋರೋ ಅವ್ರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ. ಆಮೇಲೆ ಇದಕ್ಕೆ ಉದ್ದೇಶಪೂರ್ವಕವಾಗಿ ಕೆಲವು ಗೋಲ್ಮಾಲ್ ನಡೀತಾರೆ. ಸುಮಾರು ಊರುಗಳಲ್ಲಿ ಗೋಲ್ಮಾಲ್ ನಡೀತಾ ಇದೆ. IO ಸಾಹೇಬ್ರಿಗೆ ಗೊತ್ತಿಲ್ವಾ ಈ ಖಾತೆ ನಕಲಿ ಆಗೈತೆ ಇಲ್ಲ ಅನ್ನೋದು? IO ಸಾಹೇಬ್ರಿಗೆ ಗೊತ್ತಿಲ್ವ? ಹಂಗಾರೆ IO ಸಾಹೇಬ್ರು ಏನ್ ಮಾಡ್ತಾ ಇದ್ರು? ಮತ್ತೆ ಈ ದಾಖಲಾತಿಗಳು ಕೊಟ್ಟೆ ಇದು ಡೂಪ್ಲಿಕೇಟ್ ಅಪ್ಪ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಾಯ್ತಲ್ಲ. ಇವರು ನಮ್ಮ ಇಕ್ಕಟ್ಟಿ ಸಿಗಿಸಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಇಂದ ರಾಜಕೀಯವಾಗಿ ನಮ್ಮ ತೇಜೋವಧೆ ಮಾಡೋಕ್ಕೆ ಅಂತಾನೆ ನಮ್ಮನ್ನ ಈ ರೀತಿ ಮಾಡವ್ರೆ. ದಯಮಾಡಿ ಇದು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು, ತನಿಖೆ ನಡೆಸಬೇಕು. ಇದು ನಮ್ಮ ಯಾರು ಉಪ ಕಾರ್ಯದರ್ಶಿ ಮುಖಾಂತರ ತನಿಖೆ ನಡೆಸಿ ಇದಕ್ಕೆ ಏನು ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಕೊಡಿಸ್ಬೇಕು ನಮಗೆ. ಆಮೇಲೆ ಕೆಲವು ಮಾಧ್ಯಮಗಳು ನಮ್ಗೆ ಇಲ್ಲದ ಸಲ್ಲದ್ದು ಆರೋಪ ಹೊರಿಸಿದ್ದಾರೆ. ಅದು ಸತ್ಯಕ್ಕೆ ದೂರವಾದ ಸಂಗತಿ. ಈ ಥರ ತೇಜಾವಧೆ ಮಾಡೋಣ ಮೊದಲು ಬಿಡಿ. ಈ ನೆಲಮಂಗಲ ತಾಲೂಕಲ್ಲಿ ಅಶಾಂತಿ ಕೆಲವು ಮಾಧ್ಯಮ ಮಿತ್ರರು ದಯಮಾಡಿ ನಿಲ್ಲಿಸಬೇಕು. ಹಾಗೂ ಈ ನಮ್ಮ ಪುಣ್ಯಾತ್ಮರು ಒಬ್ರು ಕನ್ನಡಪ್ರಭ ವರದಿಗಾರರು ಹೇಳ್ತಾರೆ, 3 ಲಕ್ಷ 5 ಲಕ್ಷ ಇಸ್ಕೊಂಡೆ ಖಾತೆಗಳು ಮಾಡ್ಕೊಟ್ಬಿಟ್ಟಾರೆ, ಒಂದು 20ಕ್ಕೆ ಹೆಚ್ಚಿಂದ. ಬರ್ಲಿ ಊರಲ್ಲಿ ತನಿಖೆ ಮಾಡಲಿ, ಕೇಳಲಿ ಯಾರಿಗೆ ಮಾಡ್ಕೊಟ್ಟಿದ್ದೀವಿ ಅಂತ, ಒಂದೇ ಒಂದು ಖಾತೆ ಮಾಡ್ಕೊಟ್ಟಿದ್ದೀವಿ ಅಂತ. ಆಮೇಲೆ ಇವರು ಇದನ್ನೆಲ್ಲ ತೋರಿಸ್ತಾರಲ್ಲ, ಊರಲ್ಲಿ ಏನು ಅಭಿವೃದ್ಧಿ ಆಗಿದೆ ಅದನ್ನು ತೋರಿಸ್ಬೇಕು ಮೊದಲು. ನಾನು ಅಧ್ಯಕ್ಷ ಆದ ಅವಧಿಯಲ್ಲಿ 1300 ಮೀಟ್ರು ಕಾಂಕ್ರೀಟ್ ಚರಂಡಿ, ಒಂದೇ ಒಂದು ಬಾಕಿ ಇಲ್ದಂಗೆ ಪ್ರತಿಯೊಂದು ಕಾಂಕ್ರೀಟ್ ಚರಂಡಿ ಮಾಡಿದ್ದೀನಿ ಊರಲ್ಲಿ. ಆಮೇಲೆ ನಮ್ಮ ಮಾಜಿ MLA ಆದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರ ಕಡೆಯಿಂದ 76 ಲಕ್ಷ ರೂಪಾಯಿ ಕೆಲಸ ಹಾಕಿಸ್ಕೊಂಡ್ಬಂದು ರೋಡ್ ಮಾಡಿಸಿದ್ದೀನಿ. ಅದರಲ್ಲಿ ಇವ್ರು ಕಣಿ ಕಾಣ್ತಾ ಇಲ್ವಾ? ಇದ್ಯಾವುದೋ ನಕಲಿ ಖಾತೆ ಅಂತ ಹಿಡ್ಕೊಂಡು ನನ್ನ ರಾಜಕೀಯದಿಂದ ತೇಜಾವಧೆ ಮಾಡೋಣ ಮೊದಲು ನಿಲ್ಲಿಸ್ಬೇಕು. ಈ ನಮ್ಮ ಕನ್ನಡಪ್ರಭ ವರದಿಗಾರರು ಹೇಳ್ತಾವ್ರೆ, ಅವರು 3 ಲಕ್ಷ 5 ಲಕ್ಷ ಇಸ್ಕೊಂಡು ಖಾತೆಗಳು ಮಾಡ್ಕೊಂಡ್ರು 20ಕ್ಕೆ ಹೆಚ್ಚಿಗೆ ಅಂತ. ಸ್ವಾಮಿ, ಬೂತು ಬಾಯಲ್ಲಿ ಭಗವದ್ಗೀತೆ ಹಾಡೋದು ನಿಲ್ಲಿಸ್ಬೇಕು ಮೊದಲು ನೀವು. ನಿಮ್ಮ ಮೇಲೇನೆ 7 FIR ಆಗೈತೆ. IPC ಸೆಕ್ಷನ್ ಇಂದ FIR ಆಗೈತೆ. ಅವರು ನಕಲಿ ಖಾತೆ ಮಾಡಿದ್ರೆ ನೀವು ಮೊದಲು ಅದನ್ನು ನಿಲ್ಲಿಸ್ರಿ. ಮೊದಲು ತಾಲೂಕಲ್ಲಿ ಸುವ್ಯವಸ್ಥೆ ಕಾಪಾಡೋಣ ಕಲೀರಿ ಮೊದಲು. ಆಮೇಲೆ ಈ ತರ ಅಶಾಂತಿ ಹುಟ್ಟಿಸಿ ಜನಗಳಿಗೆ ಇಲ್ಲ ಸಲ್ಲದ ಸುದ್ದಿಗಳು ಮುಟ್ಟಿಸಿ ಯಾಕಿದ್ ಮಾಡ್ತೀರಾ? ನಿಜವಾದ ವರದಿಗಾರರಾಗಿ ನಿಜವಾಗಿ ಒಂದು ಸುದ್ದಿ ಕೂಡ ಮಾಡೋದು ಕಲೀರಿ.